ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಕೋಲಿಯಸ್ ಗಿಡದಲ್ಲಿ ಇನ್ನೊಂದು 4 ಗಿಡ ಮಾತ್ರ ಉಳ್ಕೊಂಡಿದೆ. ಕನಕಾಂಬ್ರನೂ ಅಷ್ಟೇ ಇನ್ನೊಂದು 4 ಗಿಡ ಇದೆ. ದಾಸವಾಳ ಡಬಲ್ ಪೆಟಲ್ಸಲ್ಲಿ ಪರ್ಪಲ್ ಇದೆ. ಬಿಸ್ಕೆಟ್ ನೋಡಿ ಈ ಥರ ಪರ್ಪಲ್ ಇದೆ, ಬಿಸ್ಕೆಟ್ ಕಲರ್ ಇದೆ. ನೋಡಿ ಇದು ಗುಲಾಬಿ ಬಂಚ್ ಥರ ಬಿಡುತ್ತಲ್ಲ ನೋಡಿ, ಜೇನುಳ ಹೆಂಗೆ ಅಟ್ರ್ಯಾಕ್ಟ್ ಆಗಿದೆ. ಈ ರೀತಿ ಗಿಡಗಳಿವೆ. ಮತ್ತು ಇದು ವಾಸ್ತು ಗಿಡ, ಜೇಡ ಪ್ಲ್ಯಾಂಟು ನೋಡಿ, ಅದರಲ್ಲೇ ತುಳಸಿ ಗಿಡನೂ ಇದೆ. ಈ ಥರ ಗಿಡಗಳು ಅವೈಲಬಲ್ ಇದೆ. ನೋಡಿ ಗುಲಾಬಿ ಅಂತೂ ಒಂದು ಎಷ್ಟು ದಪ್ಪ ಎಷ್ಟು ಅಗಲ ಇದೆ ಅಂತ ನೋಡಿ. ಇದು ವೈಟು ಮೊಗ್ಗು ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿ. ಇದು ಕೇಸರಿ ಕಲರು, ತುಂಬಾ ಚೆನ್ನಾಗಿವೆ ಕಲೆಕ್ಷನ್ಗಳು ಮಾತ್ರ. ಇನ್ನು ಸ್ವಲ್ಪ ಗಿಡ ಅಷ್ಟೇ ಉಳ್ಕೊಂಡಿರೋದು, ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಇದು ಅಷ್ಟೇ ವೈಟ್ ಆ್ಯಂಡ್ ಪಿಂಕು ಎಷ್ಟು ದಪ್ಪ ಹೂ ಬರುತ್ತೆ ಅಂತ ಅಂದರೆ ಜಾಸ್ತಿ ನನ್ನ ಹತ್ರ ಇದು ಯೆಲ್ಲೋ, ಆರೆಂಜು, ಪಿಂಕು ಇಷ್ಟೇ ಸೇಲಾಗಿರುವಂಥದ್ದು. ನೋಡ್ಬೋದು ನೀವು, ಇನ್ನಿಷ್ಟು ಗಿಡಗಳು ಅಷ್ಟೇ ಉಳ್ಕೊಂಡಿರೋದು. ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಈ ರೋಸ್ ಅಂತೂ ಎಷ್ಟು ದಪ್ಪ ಇದೆ. ಇದು ವೈಟ್ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ದಪ್ಪ ಹೂ ಇದೆ. ನನಗಂತೂ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ನೋಡ್ಬೋದು ಇನ್ನು ಇಷ್ಟು. ಇದು ಮತ್ತೆ ಓಸಲ್ಲಿ ಸ್ಟಾಕು ಖಾಲಿಯಾಗಿ ಇಳಿಸಿರೋ ಅಂಥ ಗಿಡಗಳು ಮತ್ತೆ ಅದೇ ಗಿಡ ಇದೆ ಅಂದ್ಕೋಬೇಡಿ. ಇದಿಷ್ಟು ಗಿಡ ಮಾತ್ರ ಇವಾಗ ಇರೋದು. ಅದು ಕೆಲವರು ಕೇಳಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ರೀಸ್ಟಾಕ್ ಮಾಡಿರೋ ಅಂಥದ್ದು. ಅಷ್ಟು ಚೆನ್ನಾಗಿದೆ ನೋಡ್ಬೋದು. ಆಮೇಲೆ ನೋಡಿ ಇದು ಹಲಸಿನ ಗಿಡ ನೋಡಿ, ಇದು ಸ್ಟಾರ್ ಫ್ರೂಟಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂ ಕಾಯಿ ಆಗಿದೆ ಅಂತ. ಈ ರೀತಿ ಗಿಡಗಳು ಅವೈಲಬಲ್ ಇದೆ ನೋಡಿ. ಸ್ವೀಟ್ ಲೆಮನ್ನು ನಾನೊಂದು ನನ್ನ ಮಗಳು ಕೊಡಿಸಿದ ರಿಪೋರ್ಟ್ ಮಾಡಿದ್ದೆ. ಇನ್ನೂ ಒಂದು ಗಿಡ ಇದೆ, ಕಾಯಾಗಿದೆ. ಯಾರಿಗಾದರೂ ಬೇಕಂದರೆ ತೊಗೊಳ್ಳಿ. ನೋಡಿ ಇದು ಸಂಪಿಗೆ ಗಿಡ ಎಲ್ಲ ಮೊಗ್ಗಾಗಿದೆ. ಈ ಗಿಡಗಳು ಅವೈಲಬಲ್ ಇದೆ ನೋಡಿ. ಇದರಲ್ಲೂ ಅಷ್ಟೇ ಯಾವ ರೀತಿ ಮೊಗ್ಗಾಗಿದೆ ಅಂತ. ಆಮೇಲೆ ಇದು ಯೆಲ್ಲೋ ಕಲರ್ ಇದು ಕನಕಾಂಬ್ರ, ಇನ್ನೊಂದು 4 ಗಿಡ ಇದೆ. ಇದು ಜೆರೇನಿಯಮಲ್ಲಿ ಇದು ರೆಡ್ದು ಒಂದೇ ಇರೋದು. ಮತ್ತು ಇದು ಡೈಸಿನಲ್ಲಿ ಇದೊಂದು ಕಲರ್ ಇದೆ ನೋಡಿ, ಇಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ನೋಡಿ ಇದು ಕಲರ್ ಅಂದರೆ ಇದು ಹೇಳಿದೆ ನಾನು, 2 ವೆರೈಟಿ ಬರುತ್ತೆ ಇದರಲ್ಲಿ. ಬ್ಲೂ ಸ್ಟಾರ್ ಜಾಸ್ಮಿನ್ ಅಂತಾರಂತೆ, ಬಟ್ ನನಗೆ ಗೊತ್ತಿಲ್ಲ. ನಾನು ಶೋ ಪ್ಲ್ಯಾಂಟ್ಸ್ ಅಂತಲೇ ತಂದು ಸೇಲ್ ಮಾಡಿದ್ದು. ಇದೊಂದು ವೆರೈಟಿ, ಇದೊಂದು ವೆರೈಟಿ ನೋಡಿ. ಇದೊಂದು ಶೋ ಪ್ಲ್ಯಾಂಟ್ಸ್ ವೆರೈಟಿ ಇದೆ. ದಾಸವಾಳಗಳು ಅಷ್ಟೇ ನೋಡಿ, ಇದೊಂದು ವೆರೈಟಿ ಇದೆ ನೋಡಿ, ಅದೊಂದು ವೆರೈಟಿ ಇದೆ ನೋಡಿ, ಇದೊಂದು ವೆರೈಟಿ ಇದೆ. ತುಂಬ ವೆರೈಟಿ ಕಲೆಕ್ಷನ್ ಇದೆ. ಬಟ್ ಹೂ ಇಲ್ಲದೆ ಇರೋದ್ರಿಂದ ನಾನು ಹೂ ಬಿಟ್ಟಿರೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತ. ಆಮೇಲೆ ಇಲ್ಲಿ ಬಂದರೆ ಇದು ಮಧುಮಾಲತಿ ಗಿಡ. ಇದೆಂದರಲ್ಲೇ ಕಲರ್ ಗಿಡ ಬಂದಿರೋದು ನೋಡಿ. ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂದರೆ ಯಾವ ಥರ ಬಿಟ್ಟಿದೆ ಅಂತ. 1 ಮೊಳ ಅಲ್ಲ 2 ಮೊಳ ಆಗುತ್ತೆ ಬಿಡಿಸ್ಕೊಂಡ್ರೆ. ಬಟ್ ನಾನು ಹೇಳಿದ್ದೀನಿ ಗಿಡದಲ್ಲಿ ಹೂ ಸಿಗಲ್ಲ ಅಂತ, ಹಂಗಾಗಿ ನೋಡಿ. ಇದು ಬೀಟ್ ಆರ್ಟ್, ಇದು ತುಂಬ ಜನ ಗಿಡ ಕೇಳಿದ್ರು. ಇದು ಸುಮ್ಮನೆ ಕಟಿಂಗ್ ಇಟ್ಟರು ಬರುತ್ತೆ. ಇದು ನನ್ನ ಮಗಳಿಗೋಸ್ಕರ ತಂದು ಹಾಕಿದಂಥದ್ದು ಬೀಟ್ ಆರ್ಟ್ ಗಿಡ. ಅದು ನೋಡಿ, ನಾನು ಮೊನ್ನೆ ಗೊಬ್ಬರ ಕೊಟ್ಟನಲ್ಲ, ಡೈಲಿ ಎಷ್ಟೆಷ್ಟು ದಪ್ಪ ಬಿಡ್ತಾಯಿದೆ ಅಂತ. ತುಂಬಾ ಚೆನ್ನಾಗಿ ಬಿಡ್ತಾಯಿದೆ. ನಾನು ಕೊಟ್ಟಿದ್ದ ಗೊಬ್ಬರದಲ್ಲಿ ಇನ್ನೊಂದು ದಾಸವಾಳ ಅಂತೂ ಎಷ್ಟು ಅಗಲ ಇದೆ, ಎಷ್ಟು ದಪ್ಪ ಬರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ. ಈ ದಾಸವಾಳ ಅಂತೂ ತುಂಬಾ ಅಗಲ ಬರುತ್ತೆ ನೋಡಿ. ಒಂದೇ ಗಿಡದಲ್ಲಿ 2 ಹೂವು ಅರಳಿದೆ. ಮತ್ತು ಗುಲಾಬಿನೂ ಅಷ್ಟೇ, ಈ ಕಲರು ತುಂಬ ಚೆನ್ನಾಗಿದೆ ನೋಡಿ. ನಾನು ಮೊನ್ನೆ ಗೊಬ್ಬರ ಕೊಟ್ಟ ಮೇಲೆ ಈ ರೀತಿ ಹೂಗಳು ಶುರುವಾಗಿದೆ ನೋಡಿ. ಅಲ್ಲಿ ಡೇಲಿಯಾ ಅಂತೂ ಯಾವ ಮಟ್ಟಕ್ಕೆ ಹೂ ಬಿಟ್ಟಿದೆ ಅಂತ. ಕೆಲವ್ರು ಹೇಳ್ತೀರಾ ಇದು ಏನು ಆರ್ಗಾನಿಕಲ್ಲಿ ಇಷ್ಟು ಬರುತ್ತಾ ಅಂತ. ನೋಡಿ ನಾನು ಆರ್ಗಾನಿಕ್ಕೇ ಹಾಕಿರೋದು. ಅದು ನಿಮಗೆ ವಿಡಿಯೋ ಕೂಡ ಮಾಡಿ ತೋರಿಸಿದ್ದೆ. ಅದ್ರಲ್ಲಿ ನೋಡಿ ನಾನು ಕಾಕ್ಟಾ ಹೂ ಕೂಡ ಹಾರ್ವೆಸ್ಟ್ ಮಾಡಿಲ್ಲ. ಕಾಕ್ಟಾದಲ್ಲಿ ಇನ್ನೊಂದು ವೆರೈಟಿ ಇದೆ, ಅದು ಬಂದ್ಬಿಟ್ಟು ನೋಡಿ. ಇದು ಕಾಯಿ ಮೊಗ್ಗಿನ ಗಿಡ. ಬಟ್ ಇದು ಹಿಂಗೆ ಇರುತ್ತೆ, ಅರಳೋದಿಲ್ಲ. ತುಂಬ ಚೆನ್ನಾಗಿ ಗೊಂಚಲಂಗೆ ಹೂ ಬಿಡುತ್ತೆ. ಇದು ಕಾಯಿ ಮೊಗ್ಗಿನ ಗಿಡ. ಇದು ಹೂ ಅರಳಲ್ಲ, ಇದೇ ಟೈಪ್ ಇರುತ್ತೆ. ಇದನ್ನು ನೀವು ಮಾರ್ಕೆಟಲ್ಲೆಲ್ಲೂ ನೋಡೋಕ್ಕಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು 2 ಗಿಡ ಇದೆ ನನ್ನ ಹತ್ರ. ಈ 1 ಗಿಡದಲ್ಲಿ ಹೂ ಶುರುವಾಗಿದೆ ನೋಡಿ. ನೋಡ್ಬೋದು ನೀವು ಯಾವ ಥರ ಗೊಚ್ಚಂಗಿದೆ ಅಂತ. ಇದೊಂದು ವೆರೈಟಿ ನೋಡಿ. ಅದು ಅರಳಿರೋ ಅಂಥದ್ದು ಹೂವು, ಅದು ತೋರಿಸ್ತೀನಿ. ಇದು ಅರಳಲ್ಲ, ಮೊಗ್ಗು ಇದೇ ರೀತಿ ಇರುತ್ತೆ. ಇದೊಂದು ವೆರೈಟಿ ನೋಡಿ. ಈ ರೀತಿ ಮುದ್ದೆ ದಾಸವಾಳ, ಇದು ಡಬಲ್ ಪೆಟಲು. ಈ ರೀತಿ ಕೂಡ ಅವೈಲಬಲ್ ಇದೆ. ನೋಡ್ಬೋದು ನನ್ನ ಗಿಡದಲ್ಲಿ ಎಷ್ಟೊಂದು ಹೂ ಮೊಗ್ಗಿದೆ ಅಂತ. ಈ ರೀತಿ ಕೂಡ ಅವೈಲಬಲ್ ಇದೆ. ಇದು ಪಿಂಕ್ ಪನ್ನೀರ್ ರೋಸು,
ತುಂಬ ಚೆನ್ನಾಗಿ ಬಿಟ್ಟಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಟ್ಟಿಂಗ್ ನೋಡಿ, ನಾನು ಕಟ್ಟಿಂಗ್ ಮಾಡಿದ್ಮೇಲೆ ಆ ಗೊಬ್ಬರ ಕೊಟ್ಟ ಮೇಲೇ ಗಿಡದಲ್ಲಿ ಎಷ್ಟೊಂದು ಹೂ ಮೊಗ್ಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೊಂದು ಗಿಡದಲ್ಲಿ ಎಷ್ಟೊಂದು ಹೂ ಮೊಗ್ಗಿದೆ ಅಂತ. ಎಲ್ಲರೂ ಹೇಳ್ತಾರೆ ಗುಲಾಬಿ ಗಿಡದಲ್ಲಿ ಹೂ ಬರಲ್ಲ ಅಂತ. ನೋಡಿ, ಇದು ಒಂದೇ ಗಿಡದಲ್ಲಿ 4 ಗುಲಾಬಿ. ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಒಂದೇ ಗಿಡದಲ್ಲಿ 4 ಗುಲಾಬಿ ನೋಡಿ. ಇಲ್ಲಿ ಎಲ್ಲ ಮೊಗ್ಗಳಾಗಿದೆ. ನಾನು ಇದೇ ರೀತಿ ಆರ್ಗ್ಯಾನಿಕ್ಕಾಗೆ ಕೊಟ್ಟು ನನ್ನ ಗಿಡಗಳನ್ನ ಬೆಳೆಸ್ಕೊಳ್ಳೋ ಅಂಥದ್ದು. ನೋಡಿ, ಇದು ಗ್ರೀನ್ ರೋಸು ನೋಡಿ, ಇಲ್ಲಿ ಹೂ ಬಿಟ್ಟಿದೆ. ಇದೆಲ್ಲ ಮೊಗ್ಗಾಗಿದೆ, ಇನ್ನೂ ಅರಳಬೇಕು ನೋಡಿ. ಅದು ಗ್ರೀನ್ ರೋಸು, ಅದು ಒಂದು ವೆರೈಟಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನೋಡ್ಬೋದು ನನ್ನ ಸೇವಂತಿಗೆ ಎಲ್ಲ ಹೇಗಿದೆ ಅಂತ. ನಾನು ಯಾವ ಗಿಡನೂ ಸಾಮಾನ್ಯವಾಗಿ ಹಾಳು ಮಾಡ್ಕೊಳ್ಳಲ್ಲ. ಯಾಕಂದರೆ ನೋಡಿ, ನನ್ನ ಸೇವಂತಿಗೆಲೆಲ್ಲ ತುಂಬ ಚೆನ್ನಾಗಿ ಮೊಗ್ಗಳಾಗ್ತಾಯಿದೆ. ಹೂ ಅರಳೋದು ಒಂದೇ ಬಾಕಿ ಇರೋದು. ಡಾಲಿಯಾದಲ್ಲಿ ಇದೊಂದು ವೆರೈಟಿ ಇನ್ನೂ ಪೂರ್ತಿ ಅರಳಿಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದು ಕರಿಬೇವಿನ ಗಿಡ ಯಾವ ಮಟ್ಟಕ್ಕಿದೆ ಅಂತ. ನಾನೆಲ್ಲ ಅಡೆನೇ ಹಾಕಿದ್ದೀನಿ, ಅದೇನು ಪ್ರಾಬ್ಲಮ್ ಇಲ್ಲ ನೋಡಿ. ಇದೊಂದು ವೆರೈಟಿ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಅಂತ. ನೆನೆ ಬಿಡಿಸ್ತಾ ಇರೋದಕ್ಕೆ ಈ ಥರ ಅರಳುತ್ತೆ. ಬಟ್ ಅದು ಒಂದು ವಾರ ಬಿಡಿಸಿಲ್ಲ ಅಂದರೂ ಆಗಲೇ ತೋರಿಸಿದ ಗಿಡ ಮೊಗ್ಗು ಹಾಗೇ ಇರುತ್ತೆ. ಇದು ನೋಡಿ, ಇದು ಒಂದು ದಿನ ಬಿಡಿಸಿಲ್ಲ ಅಂದರೆ ಈ ಥರ ಆಗುತ್ತೆ ನೋಡಿ. ನಾನು ಕೊಟ್ಟಿರೋದ್ರಲ್ಲಿ ರಿಸಲ್ಟ್ ನೀವೇ ನೋಡ್ಬೋದು ಯಾವ ಥರ ಚಿಗುರುಗಳು ಆಗ್ತಾಯಿದೆ ಅಂತ ನೋಡಿ. ಈ ಥರ ಚಿಗುರುಗಳು ಬರುತ್ತೆ ನೋಡಿ. ಈ ಥರ ಹೂಗಳಿರುತ್ತೆ. ಹೇಳ್ತೀರಾ ನೋಡಿ, ಇದಂತೂ ಡೈಲಿ ಆ ಉದ್ದ ಬೆಳ್ಕೊಂಡು ಹೋಗಿದೆ. ಇದು ಎಲ್ಲೋದಲ್ಲಿ ಹೂ ಬಿಟ್ಟಿತ್ತು, ತೋರಿಸಿದೆ ನಾನು. ಮತ್ತು ನೋಡಿ, ಈ ಗುಲಾಬಿ ಗಿಡದ ಚಿಗುರು ನೋಡ್ಬೋದು ನೀವು ಎಷ್ಟು ಮಟ್ಟಾಗಿದೆ ಅಂತ ನೋಡಿ. ಎಷ್ಟು ಮಟ್ಟಾಗಿದೆ ಅಂತ. ತುಂಬ ಚೆನ್ನಾಗಿ ಚಿಗುರಾಗಿ ಹೂವಾಗುತ್ತೆ. ಇದು ಬಂಚು ವೈಟ್ ಗುಲಾಬಿ. ಇದಂತೂ ಎಷ್ಟು ಹೂ ಬಿಡುತ್ತೋ. ಕಟ್ಟಿಂಗ್ ಮಾಡಿ ಕೊಟ್ಟೇ ಬಿಟ್ಟಿದ್ದೀನಿ ಸುಮಾರು ಜನ ಕಟ್ಟಿಂಗ್ಸ್ನ. ಇದು ಕಟ್ಟಿಂಗ್ ಹಾಕಿದ್ರೂ ಬರುತ್ತೆ ಅಂತ ನೋಡಿ. ಅದು ನೋಡಿ, ಅದ್ರ ಕೆಳಗಡೆನೇ ಸೇವಂತಿಗೆ ಸಸಿ ಯಾವ ಥರ ಇದೆ ಅಂತ ನೋಡಿ. ಇದು ವೈಟ್ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಅಂತ. ಇದು ನಾನು ಆ ಪರ್ಪಲ್ಲೇ ಬೇರೆ, ಈ ಪರ್ಪಲ್ಲೇ ಬೇರೆ. ಆ ಪರ್ಪಲ್ಲು ಬಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ. ಈ ಥರ ಸೆಂಟ್ರಲ್ಲಿ ಎಲ್ಲೋ ಥರ ಬರುತ್ತೆ. ಈ ಪರ್ಪಲ್ ಬಂದ್ಬಿಟ್ಟು ಮಾಮೂಲಿ ಅಲ್ಲ. ಇದು ತುಂಬ ಚೆನ್ನಾಗಿದೆ. 2 ವೆರೈಟಿ ಪರ್ಪಲಲ್ಲೇ 2 ವೆರೈಟಿ ಇದೆ ನನ್ನ ಹತ್ರ. ನೀರು ಬರಲ್ಲ ಅಂತೀರಾ ನೋಡಿ. ನಾನು ಆಲ್ರೆಡಿ ಒನ್ ಟೈಮ್ ಹೂ ತೆಗೆದು ಕಟ್ ಮಾಡಿರೋಂಥ ಗಿಡಗಳೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಒಂದು ವೆರೈಟಿ ದಾಸವಾಳ. ಇದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಲರ್ ಕೂಡ ಅವೈಲೇಬಲ್ ಇದೆ ನೋಡಿ. ನಾನು ಕೊಟ್ಟಂಥ ಗೊಬ್ಬರದಲ್ಲಿ ಡಾಲಿಯಾ ಯಾವ ಥರ ಬಿಟ್ಟಿದೆ ಅಂತ. ಇಷ್ಟೇ ಚಿಕ್ಕ ಗಿಡದಲ್ಲಿ ಎಷ್ಟು ದಪ್ಪ ನಿಂಬೆಕಾಯಿಗಳು ಬಿಟ್ಟಿದೆ ಅಂತ ನೋಡ್ಬೋದು. ಹೇಗೆ ಬಿಟ್ಟಿದೆ ಅಂತ. ಇಷ್ಟೇ ಚಿಕ್ಕ ಗಿಡದಲ್ಲಿ ನೋಡಿ ಈಗೆಲ್ಲ ಚಿಗುರಾಗ್ತಾಯಿದೆ ನೋಡಿ. ಇದು ಪಿಂಕ್ ಆ್ಯಂಡ್ ವೈಟ್ ಮೊಗ್ಗು ಬರುತ್ತೆ ಅಂದಲ್ಲ, ಆ ಥರ ಸೇವಂತಿಗೆ ಇದು. ಅದು ಪ್ಯೂರ್ ವೈಟು, ಇದು ಪಿಂಕ್ ಆ್ಯಂಡ್ ವೈಟು. ನೋಡ್ಬೋದು ನೀವು ಮೊಗ್ಗಲ್ಲೇ ಎಷ್ಟು ಕ್ಲಿಯರೆನ್ಸ್ ಆಗಿದೆ ಅಂತ. ನಾನು ಗುಲಾಬಿ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ 2ರಿಂದ 3 ಮೊಗ್ಗು ಹೂ ಅಂತೂ ಇದ್ದೇ ಇದೆ ನೋಡಿ. ಇದು ಫಸ್ಟು ಸುನಾಮಿ ಅಂತ ಬರ್ತಿದ್ದು, ಬಟ್ ಈಗ ಆ ಗಿಡನೇ ಇಲ್ಲ. ಇದು ಫಸ್ಟು ಎಲ್ಲೋ ಆಗಿ ಆಮೇಲೆ ರೆಡ್ ಆಗುತ್ತೆ. ಇದು ಡಬಲ್ ವೆರೈಟಿ ರೋಸು ನೋಡಿ. ಇದು ಅಷ್ಟೇ ನೋಡಿ, ಚಿಗುರುಗಳು ಯಾವ ಥರ ಆಗ್ತಾಯಿದೆ ಅಂತ ನೀವೇ ನೋಡ್ಬೋದು. ಎಷ್ಟು ಚೆನ್ನಾಗಿ ಚಿಗುರಾಗ್ತಿದೆ ಅಂತ ನೋಡಿ. ನಾನು ನಿಂಬೆಹಣ್ಣು ಗಿಡನ ಕಡಿತೀನಿ ಎಂದೆ, ಅದು ಎಷ್ಟು ದಪ್ಪ ನಿಂಬೆಹಣ್ಣು ನೋಡಿ ಹಣ್ಣಾಗಿದೆ. ಎಷ್ಟು ಸೈಜಲ್ಲಿದೆ ನೋಡಿ. ಕಾಯಿಗಳು ನೋಡಿ ಯಾವ ಥರ ಇದೆ ಅಂತ. ಇಷ್ಟು ಚೆನ್ನಾಗಿ ಕಾಯಿ ಬಿಡ್ತಾಯಿದೆ. ತುಂಬಾ ಖುಷಿ ಆಯಿತು ನೋಡಿ. ಅಲ್ಲೇ ಸುಮಾರು ಒಂದು 10-12 ಹಣ್ಣು ಹಾರ್ವೆಸ್ಟ್ ಕೂಡ ಮಾಡಿದ್ದೀನಿ ಇದರಲ್ಲಿ. ಅದೆಲ್ಲ ವೀಡಿಯೋ ಮಾಡಿಲ್ಲ ನೋಡಿ. ಇದಿಷ್ಟೇ ಸೈಡಲ್ಲಿನೇ ಆ ಸೈಡು ಇದೆ ನೋಡಿ. ಮತ್ತೆ ಹೂ ಎಲ್ಲ ಆಗ್ತಾಯಿದೆ, ಚಿಗುರೆಲ್ಲ ಬರ್ತಾಯಿದೆ, ಹೂವು ಆಗ್ತಾಯಿದೆ, ಕಾಯಿ ಆಗ್ತಾಯಿದೆ. ಕಡಿಬೇಕು ಅಂತ ಅಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಇಷ್ಟೊಂದು ಕಾಯಿ ಅಂತೂ ತುಂಬಾ ಕೊಟ್ಟಿದೆ. ನಾನು ಕೊಟ್ಟಿರೋ ಗಿಡ ನಿಮ್ಗೆ ಪ್ರತಿಯೊಂದೂ ಗೊಬ್ಬರ ಕೊಟ್ಟಮೇಲೆ ಯಾವ ಥರ ಚಿಗುರು ಮೊಗ್ಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವೇ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಗುಲಾಬಿ ಗಿಡ ಪಾಟಲ್ಲಿ ಬರಲ್ಲ ಅಂತೀರ ನೋಡಿ. ನಾನು ಕೊಟ್ಟಂಥ ಗೊಬ್ಬರದಿಂದ ಚಿಗುರು ಮೊಗ್ಗು ಯಾವ ಥರ ಚಿಗುರಾಗ್ತಿದೆ ನೋಡಿ. ಇಲ್ಲಿ ಯಾವ ಥರ ಮೊಗ್ಗಿದೆ ಅಂತ. ಪಾಟಲ್ಲೂ ಕೂಡ ಬೆಳೆಸ್ತಿದ್ದೀನಿ ನೋಡಿ. ಇದು ಎಲ್ಲೋ ಡಬಲ್ ಪೆಟಲ್ಲು, ಇದೇ ಒಂದು ವೆರೈಟಿ. ಇದರಲ್ಲಿ ಪರ್ಪಲ್ ಇನ್ನೊಂದು ವೆರೈಟಿ ಎಲ್ಲೋ ಇದೆ, ಅದು ಸಿಂಗಲ್ ಪೆಟಲ್ಲು ನೋಡ್ಬೋದು ನೀವು. ಆಮೇಲೆ ನೋಡಿ, ಇದು ಈ ಥರ ಡಬಲ್ ಪೆಟಲ್ ಪರ್ಪಲ್ಲು. ಈ ಕಲರ್ ಕೂಡ ಅವೈಲೇಬಲ್ ಇದೆ. ತುಂಬ ಜನ ಕೇಳ್ತಿರಲ್ಲ 2 ಅಂಗಡಿಲಿ ಏನಿದೆ ಅಂತ ನೋಡಿ. ಈ ಕಡೆ ಅಂಗಡಿಲೆಲ್ಲ ಬಂದ್ಬಿಟ್ಟು ಲೇಸು, ಇದು ಕೂಡ ಲೇಸ್ ಕಂಪ್ನಿಯವರೇ ಕೊಟ್ಟಿರೋದು. ಇದಕ್ಕೆಲ್ಲ ನಾವು ಬಂಡವಾಳ ಜಾಸ್ತಿ ಹಾಕಿದ್ರೆ ಈ ಥರ ಎಲ್ಲ ಆಫರ್ಗಳದ್ದು ಟ್ರಾಲಿ ಎಲ್ಲ ಕೊಡೋವಂಥದ್ದು. 5,000 2,000ಕ್ಕೆಲ್ಲ ಕೊಟ್ಟರೆ ಯಾರು ಕೊಡೋಲ್ಲ. 10-12 ಸಾವಿರ ಬಂಡವಾಳ ಹಾಕಿದ್ರೆ ಈ ಥರ ಲೇಸ್ ಜೋಡಿಸೋದಕ್ಕೆ ಅಂತ ಸ್ಟ್ಯಾಂಡ್ ಕೊಡ್ತಾರೆ. ಮತ್ತು ಇಲ್ಲಿ ಬಂದುಬಿಟ್ರೆ ಅಂಗಡಿ ನೋಡಿ. ಇದು ಅಲ್ಲಿ ಜ್ಯೂಸು, ವಾಟರು 2 ಫ್ರೀಝರ್ ಇದೆ ನಮ್ಮ ಅಂಗಡಿಯಲ್ಲಿ. ಇಷ್ಟು ಈ ಫ್ರೀ ಫ್ರೀಝರಲ್ಲಿ
ಈ ಫ್ರೀ ಫ್ರೀಝರ್ ಬಂದು ಒನ್ ಟೈಮ್ ಬಂದು 10,000 ರೂಪಾಯಿ ಐಟಮು ಒಂದು ವೀಕಿಗೆ ಇಳಿಸೋದ್ರಿಂದ ಮಾತ್ರ ಅವರು ಫ್ರೀ ಫ್ರೀಝರ್ನ ಕೊಡೋ ಅಂಥದ್ದು. ತುಂಬ ಜನ ಏನು ಅಂದ್ಕೊತಾರೆ, ಅಂಗಡಿ ಇಕ್ಕ ತಕ್ಷಣ ಫ್ರೀಯಾಗಿ ಫ್ರೀಝರ್ ಕೊಡ್ತಾರೆ ಅಂತಾರೆ. ಅದೆಲ್ಲ ಸುಳ್ಳು. ಅವರು ನೋಡ್ತಾರೆ ಯಾವ ಕಸ್ಟಮರು ಜಾಸ್ತಿ ಐಟಮ್ಸ್ನ ಇಳಿಸ್ತಾರೋ ಅಂಥವ್ರಿಗೆ ಮಾತ್ರ ಫ್ರೀ ಫ್ರೀಝರ್ ಕೊಡೋದು. ಬಟ್ ಇಲ್ಲಿದೆಯಲ್ಲ, ಈ ಬ್ಲೂ ಸ್ಟಾರ್ ಫ್ರೀಝರ್ ಏನಿದೆ, ಇದಕ್ಕೆ ನಾನು ಬಂಡವಾಳ ಹಾಕಿರೋ ಅಂಥದ್ದು 76,000 ರುಪೀಸ್ ಈ ಫ್ರೀಝರು. ನಂಬ್ತೀರಾ? ಈ ಥರ ಫ್ರೀಝರ್ ಅಂದರೆ ಅವ್ರ ಫ್ರೀಝರಲ್ಲಿ ಅವ್ರು ಕೊಟ್ಟಂಥ ಕಂಪ್ನಿ ಐಟಮ್ಸ್ ಮಾತ್ರ ಜೋಡಿಸ್ಬೇಕು. ಬಟ್ ನಮ್ಮ ಫ್ರೀಝರಲ್ಲಿ ನಾವು ಬೇಕಾದಂಥ ಹಾಲು, ಮೊಸರು, ಬೇರೆ ಜ್ಯೂಸು, ವಾಟರು, ನಮಗೆ ಬೇಕಾದಂಥದ್ದೆಲ್ಲನೂ ಸ್ಟೋರೇಜ್ ಮಾಡ್ಕೋಬೋದು. ಸೊ ಹಂಗಾಗಿ ಇದಕ್ಕೆ ನಾನು 76,000 ರೂಪಾಯಿ ಬಂಡವಾಳ ಹಾಕಿ ಡಬಲ್ ಡೋರ್ ಫ್ರೀಝರ್ನ ತೊಗೊಂಡಿರೋ ಅಂಥದ್ದು. ಇದು ಈ ಅಂಗಡಿಯಲ್ಲಿ ಇಟ್ಟಿರೋ ಅಂಥದ್ದು. ನೋಡಿ, ಇಷ್ಟೆಲ್ಲ ಐಟಮ್ಸ್ಗಳನ್ನ ಇಳಿಸಿದ್ರೆ ಮಾತ್ರ ಅವರು ಫ್ರೀ ಫ್ರೀಝರ್ನ ಕೊಡೋ ಅಂಥದ್ದು. ಯಾವುದು ಸುಮ್ಮನೆ ಬರೋಲ್ಲ, ಎಲ್ಲ ಕಷ್ಟ ಬಿದ್ರೇ ಸಿಗೋ ಅಂಥದ್ದು. ನೋಡಿ, ಆಮೇಲೆ ಹಿಂದೆಗಡೆ ಬಂದರೆ ನಾನು ಒಂದು ದಿವಾನ್ ಕಟ್ ಹಾಕ್ಕೊಂಡಿದ್ದೀನಿ. ಅದು ಮನೆಯಲ್ಲಿ ಜಾಗ ಜಾಸ್ತಿ ಇತ್ತು ಅಂತೇಳಿ ಜಾಗ ಸಾಲಲ್ಲ ಅಂತ ತಂದಾಕ್ತೆ. ಬಟ್ ಅದು ಒಂಥರ ಯೂಸ್ ಆಯಿತು. ನೋಡಿ, ನಾವು ಲೇಸ್ ತೊಗೊಂಡ್ರು ಅಷ್ಟೇ ಈ ರೀತಿ ಬಾಕ್ಸ್ ಕಟ್ಲೆ, ಅದರಲ್ಲೂ ಜಾಸ್ತಿ 50-60 ಆ ಥರ ಕಂಪ್ನಿ ಲೇಸ್ಗಳನ್ನೇ ಹಾಕೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಬಾಕ್ಸ್ಗಳಲ್ಲಿರೋನೇ ತೊಗೋಬೋದು. ಅದ್ರದ್ದು ನೋಡಿ, ಖಾಲಿಯಾಗಿರೋ ಬಾಕ್ಸ್ಗಳನ್ನೆಲ್ಲ ನಾನು ಪ್ಯಾಕಿಂಗ್ಗೆ ಅಂತ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬಂದು ರೋಸ್ ಮಿಕ್ಸು. ಇದು ಗುಲಾಬಿ ಗಿಡಕ್ಕೆ A1 ಗೊಬ್ಬರ. ನಾನು ಯೂಸ್ ಮಾಡಿರೋ ವೀಡಿಯೋಸು ಇದೆ, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಈ ಥರ ರೋಸ್ ಮಿಕ್ಸ್ನ ಎಲ್ಲ ಗಿಡಕ್ಕೂ ಯೂಸ್ ಮಾಡ್ಬೋದು. ರೋಸ್ ಗಿಡ ಒಂದಕ್ಕೆ ಅಂತಲ್ಲ. ನಾನು ವೀಡಿಯೋದಲ್ಲಿ ನನ್ನ ಮಗಳು ವೀಡಿಯೋ ಮಾಡಿ ಕೂಡ ಹಾಕಿದ್ದಾಳೆ. ನೋಡಿ, ಇದು ಬಂದು 12 ಇಂಚು, 10 ಇಂಚು, 8 ಇಂಚು, 7 ಇಂಚು ಈ ಥರ ಮಾಮೂಲಿ ಚಿಕ್ಕ ಪಾಟ್ಗಳು. ನೋಡಿ, ಈ ಥರ ದೊಡ್ಡ 14 ಇಂಚು, 16 ಇಂಚು ಈ ಥರ ಪಾಟ್ಗಳು ಕೂಡ ಇದೆ. ನನ್ನ ಹತ್ರ ಜಾಸ್ತಿ ವರ್ಮಿ ಕಾಂಪೋಸ್ಟ್ ನೋಡ್ಬೋದು. ಈ ಥರ ವರ್ಮಿ ಕಾಂಪೋಸ್ಟು, ಈ ಥರ ಪಾಟಿಂಗ್ ಮಿಕ್ಸು. ನೋಡಿ, ಇದು NPK 19 ನೋಡ್ತಾ ಇರ್ಬೋದು. ಇದು ಇನ್ನು ಅಷ್ಟರಲ್ಲಿ ಒಂದು ಪ್ಯಾಕೆಟ್ ಉಳ್ಕೊಂಡಿದೆ, ಅಷ್ಟು ಔಟ್ ಆಫ್ ಸ್ಟಾಕ್ ಆಗಿದೆ ನನ್ನ ಹತ್ರ. ಮತ್ತು ವರ್ಮಿ ಕಾಂಪೋಸ್ಟು ಅಷ್ಟೇ, ಇನ್ನೇನೊಂದು 20 ಪಾಕೆಟ್ ಇದೆ ಅಷ್ಟೇ. ಒಂದು 2 ಚೀಲ ತೊಗೊಂಡು ಬಂದಿರೋದ್ರಲ್ಲಿ. ಪಾಟಿಂಗ್ ಮಿಕ್ಸಲ್ಲಂತೂ ಇನ್ನೊಂದು 4-5 kg ಇದೆ. ಆಮೇಲೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಎಪ್ಸಮ್ ಸಾಲ್ಟು ಎಲ್ಲನೂ ದೊರೆಯುತ್ತೆ ನನ್ನ ಹತ್ರ. ಆಮೇಲೆ ಗಿಡಗಳಿಗೆ ಬೇಕಾದಂಥ ಪಾಟ್ ಯಾವ ಸೈಜಲ್ಲಿ ಬೇಕಾದರೂ ಹ್ಯಾಂಗಿಂಗ್ ಪಾಟ್ ಕೂಡ ಇದೆ. ನಾನು ಒಂದು ಸಲ ವೀಡಿಯೋ ಮಾಡಿ ತೋರಿಸಿದೆ, ಬಟ್ ಆದರೂ ಇನ್ನೂ ಒಂದು ಸಲ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳಿದ್ರಿ ಅಂತ. ನೋಡಿ, ಈ ಸೈಜಲ್ಲಿರುತ್ತೆ 8 ಇಂಚ್ ಪಾಟ್. ಇದು ಹ್ಯಾಂಗಿಂಗ್ ಪಾಟು. ನೀವೆಷ್ಟೇ ದೊಡ್ಡ ಗಿಡನ ಯಾವ ಥರ ಬಳ್ಳಿ ಬೇಕಾದರೂ ಬಿಡಿಸ್ಕೊಂಡು ಹಾಕೋವಂಥ ಹ್ಯಾಂಗಿಂಗ್ ಪಾಟ್ ಇದು. ಅದು ಕೂಡ ಅವೈಲೇಬಲ್ ಇದೆ ನನ್ನ ಹತ್ರ. 7.5 ಇಂಚಿಂದ ಹಿಡಿದು 16 ಇಂಚ್ವರೆಗೂ ಎಲ್ಲ ಪಾಟ್ಸು ಇದೆ. ಪಾಟ್ಸ್ ಎಲ್ಲ ಇಷ್ಟೇ ಇರೋದು, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಇನ್ನಿಷ್ಟು ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ವರ್ಮಿ ಕಾಂಪೋಸ್ಟು, ಪಾಟಿಂಗ್ ಮಿಕ್ಸು, ರೋಸ್ ಮಿಕ್ಸು ಅಷ್ಟೇ ಸ್ವಲ್ಪನೇ ಇರೋದು. ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಬಂದು ನಮ್ಮ ಎಂಟ್ರೈನ್ಸ್ 2 ಅಂಗಡಿ. ಇದು ಎಂಟ್ರೈನ್ಸು. ನೋಡಿ, ಇಲ್ಲಿ ಬಂದ್ಬಿಟ್ಟು ನಾವು ಆನಿಯನ್ನು, ಬೆಳ್ಳುಳ್ಳಿ ಈ ಥರದ್ದೆಲ್ಲ ಮಾರ್ತೀವಿ, ಬೇರೆ ಏನೂ ಮಾರಲ್ಲ. ನೋಡಿ, ಇಲ್ಲಿ ಬಂದ್ಬಿಟ್ಟು ಟೀ, ಕಾಫಿ. ತುಂಬ ಜನ ಕೇಳಿದ್ರೆ, ಅಕ್ಕ ನೀವೇನು ಕೆಲಸ ಮಾಡ್ತೀರಾ, ನನಗೆ ರಿಪ್ಲೈ ಕೊಡಲ್ಲ ಅಂತೀರಲ್ಲ. ಸೊ ನೋಡಿ, ಇದು ಟೀ ಕಾಫಿದು. ಮತ್ತು ಇಲ್ಲಿ ಬಂದರೆ ಫುಲ್ಲು ಬಿಸ್ಕೆಟ್ಸು, ಸೋಪು, ಅಂದರೆ ದಿನಸಿ ಐಟಮ್ಸ್ ಅಂಗಡಿಗಳದ್ದು ನೋಡ್ಬೋದು ನೀವು. ಈ ರೀತಿ ನಾನು ಫಸ್ಟ್ ಸಲಿನೇ ನಿಮಗೆ ವಿಡಿಯೋದಲ್ಲಿ ಕ್ಲಿಯರೆನ್ಸಾಗಿ ತೋರಿಸ್ತಾ ಇದ್ದೀನಿ. ಯಾಕಕ್ಕ ಲೇಟು ಅಂತೀರಾ? ನೋಡಿ, ಪ್ರತಿಯೊಂದು ಅಷ್ಟೇ, ತಲೆಗೆ ಹಾಕೋದ್ರಿಂದ ಹಿಡಿದು ಅರಿಶಿನ ಕುಂಕುಮ, ಟೀ ಸೋಪು, ಮ್ಯಾಗೀಸು, ಪೌಡರ್ಸು ಎಲ್ಲ. ನೋಡಿ, ನವರತ್ನ ತೈಲು, ಎಷ್ಟು ವೆರೈಟಿ ಶ್ಯಾಂಪ್ ಇದೆಯೋ ಅಷ್ಟು ವೆರೈಟಿ ಶ್ಯಾಂಪು, ಸಾಲ್ಟು, ಬಟ್ಟೆ ಪೌಡ್ರು, ಟೀ ಪೌಡ್ರು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಶಶಿ ಪೌಡರು, ಆಯಿಲ್ಲು, ಆಮೇಲೆ ಕಾಫಿ ಗ್ಲಾಸಸ್ಸು, ಸೊಳ್ಳೆ ಬತ್ತಿ, ಮತ್ತು ಗಂಧದ ಕಡ್ಡಿ, ಕ್ಯಾಂಡಲ್ಲು, ಪ್ರತಿಯೊಂದು ದಿನಸಿ ಐಟಮು. ಇದೆಲ್ಲ ಶುಗರು, ಪ್ಯಾಕೆಟ್ ಶುಗರು ಇದೆ ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ. ನೋಡಿ, ಈ ಥರ ದೀಪದ ಎಣ್ಣೆಗಳು ಮತ್ತು ಸೋಪ್ಗಳು, ಈ ಥರದ್ದೆಲ್ಲ ನಾವು ಸೇಲಿಂಗ್ ಮಾಡುವಂಥದ್ದು ನೋಡ್ಬೋದು ನೀವು. ಈ ಥರ ಇರೋದ್ರಿಂದ ನನಗೆ ಟೈಮ್ ಸಾಕಾಗಲ್ಲ. ತುಂಬ ಜನ ಹೇಳ್ತೀರಾ, ಅಕ್ಕ ನನಗೆ ರಿಪ್ಲೈ ಕೊಟ್ಟಿಲ್ಲ ಅಂತ. ಎಲ್ಲ ಆಲ್ಮೋಸ್ಟ್ ದಿನಸಿ ಅಂಗಡಿಯಲ್ಲಿ ಏನು ಸಿಗುತ್ತೋ ಅದೆಲ್ಲ ಕೂಡ ನಾನು ಸೇಲಿಂಗ್ ಮಾಡುವಂಥದ್ದಿದೆ. ಮತ್ತು ನೋಡಿ, ನನ್ನ ಅಂಗಡಿ ಕೂಡ ನಾನು ಯಾವ ಥರ ಆಲ್ಟ್ರಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ, ಎಲ್ಲೂ ಕೂಡ ಒಂಚೂರು ಗಲೀಜಾಗಬಾರ್ದು, ಆ ಥರ ನೀಟಲ್ಲಿ ಇಟ್ಕೊಂಡಿರೋ ಅಂಥದ್ದು ನೋಡ್ಬೋದು ನೀವು. ಈ ರೀತಿ ನಾನು ಇಟ್ಕೊಂಡಿರೋದು. ನೋಡಿ, ಇಲ್ಲಿ ದೇವ್ರ ಪೂಜೆ ಮಾಡಿಲ್ಲ,
ಇದು ಮಾಡೋದಕ್ಕೆ ಅಂತ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಲ್ಲ ಅಂಗಡಿನೆಲ್ಲ, ಸೊ ಹಂಗಾಗಿ ನಿಮ್ಗೊಂದು ವೀಡಿಯೋ ಹಾಕ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೋಮವಾರ ನಾಳೆ ಎಲ್ಲ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಬೇಕು. ನೋಡಿ ನಾನು ಅಡ್ಲೆ ಗಿಡದಲ್ಲಿ ಯಾವ ಥರ ಈಚ್ಗಳಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇದು ಬಂದ್ಬಿಟ್ಟು ಗಿಡ್ಡ ಅಡ್ಲನೇ. ನೋಡಿ ಒಂದೊಂದರಲ್ಲಿ ಸುಮಾರು ಒಂದು 30 ಕಾಯಿ ಬಿಟ್ಟಿರ್ಬೋದೇನೋ ಇದರಲ್ಲಿ. ನೋಡಿ ಈಚು ಎಲ್ಲ ತುಂಬ ಚೆನ್ನಾಗಾಗಿದೆ. ನನ್ನ ಕಾಯಿ ಅಂತೂ ಹಾರ್ವೆಸ್ಟ್ 1-2 ಮಾಡಿದ್ದೀನಿ ಅಷ್ಟೇ. ನೋಡ್ಬೋದು ಯಾವ ಥರ ಕಾಯಿ ಇದೆ ಅಂತ. ನನ್ನ ಅಡ್ಲೆ ಗಿಡದಲ್ಲಿ ಇರೋವಂಥದ್ದು ಕಾಯಿ. ಈ ಸೈಡಿಂದ ತೋರಿಸ್ತೀನಿ ಎಷ್ಟು ಕಾಯಿ ಗುಂಚಲಾಗಿ ಬಿಟ್ಟಿದೆ ಅಂತ. ನಾನು ಅದನ್ನು ಹಾರ್ವೆಸ್ಟೇ ಮಾಡಿಲ್ಲ, ನಾನು ಒಬ್ಬಳೇ ಯೂಸ್ ಮಾಡಲ್ಲ. ನನ್ನ ಹತ್ರ ಯಾರೇ ಬಂದು ಕೇಳಿದ್ರು ನಾನು ಇಲ್ಲ ಅನ್ನೆಲ್ಲ ಕೊಡ್ತೀನಿ. ನಾನು ಅಕ್ಕಪಕ್ಕದವ್ರಿಗೆಲ್ಲ ಶೇರಿಂಗ್ ಮಾಡ್ತೀನಿ. ಇಷ್ಟು ನೋಡಿ ಎಷ್ಟು ಅಂದರೆ ಇದು ಗಿಡ್ಡ. ನೋಡಿ ಇದು ಶಂಖಪುಷ್ಪ. ನಾನು ತೆಂಗಿನ ಮರಕ್ಕೆ ಹಬ್ಬಿಸ್ತೀನಿ ಇನ್ನೆಲ್ಲ ಯಾವ ಥರ ಬಿಟ್ಟಿದೆ ಅಂತ. ನೋಡಿ ನಾನು ಹೊಸದಾಗಿ ಹಾಕಿರೋವಂಥ ಗಾರ್ಡೇನಿಯ ಬಲ್ಬಲ್ಲಿ ಇದೊಂದು ಕಲರ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಈ ಥರ ಹೂವಾಗುತ್ತೆ. 8 ಕಲರಲ್ಲಿ ಇದು ಒಂದು ಕಲರ್ ಮಾತ್ರ ಇವಾಗ ಬಿಟ್ಟಿದೆ. ಇನ್ನು ಮಿಕ್ಕಿದೆಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ.